ಬೆಂಗಳೂರಿನಲ್ಲಿ ಆತಂಕ ಹೆಚ್ಚಿಸಿದೆ ಕಾಲಾರ ಭೀತಿ. ಬಿಎಂಸಿಆರ್ಐ ಹಾಸ್ಟೆಲ್ನ ಓರ್ವ ವಿದ್ಯಾರ್ಥಿನಿಗೆ ಕಾಲಾರ ಇರೋದು ದೃಢಪಟ್ಟಿದೆ. ಓರ್ವ ವೈದ್ಯಕೀಯ ವಿದ್ಯಾರ್ಥಿಯ ಟೆಸ್ಟ್ ರಿಪೋರ್ಟ್ ಏನಿದೆ ಅದು ಪಾಸಿಟಿವ್ ಬಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಕಲ್ಚರಲ್ ಟೆಸ್ಟ್ಗೂ ಕೂಡ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಲಾಗಿದೆ. ಇನ್ನು 3 ದಿನದಲ್ಲಿ ಕಲ್ಚರ್ ಟೆಸ್ಟ್ ರಿಪೋರ್ಟ್ ಕೂಡ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 47 ವಿದ್ಯಾರ್ಥಿನಿಯರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ 28 ವಿದ್ಯಾರ್ಥಿನಿಯರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. 4 ವಿದ್ಯಾರ್ಥಿನಿಯರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ ಕಾಲಾರ ರೋಗಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವುದನ್ನು ಗಮನಿಸಬಹುದು. ಕೈಯನ್ನ ಶುದ್ಧವಾಗಿ ಇರಿಸ್ಕೋಬೇಕಾಗುತ್ತೆ, ಕೈ ಸ್ವಚ್ಛಗೊಳಿಸಿ ಆಹಾರವನ್ನು ಸೇವಿಸಬೇಕು, ಕುಡಿಯುವ ನೀರು ಕೂಡ ಶುದ್ಧ ನೀರನ್ನೇ ಬಳಸಬೇಕು, ಕುಡಿಯುವ ನೀರಿಗೆ ಚರಂಡಿ ನೀರು ಸೇರದಂತೆ ಎಚ್ಚರಿಕೆಯನ್ನು ವಹಿಸಿ ಅಂತ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ. ಪ್ರಮುಖವಾಗಿ ಬೀದಿ ಬದಿಯ ಆಹಾರ ಸೇವಿಸೋದು ತಪ್ಪಿಸಬೇಕು. ಈಗಾಗಲೇ ಕಾಲಾರದ ಭೀತಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ನಿಗಾವನ್ನ ಇಡಬೇಕಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಕಾಲಾರ ಭೀತಿಯ ಆತಂಕದ ಹಿನ್ನೆಲೆಯಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸಬೇಕಾಗುತ್ತೆ. ಈಗಾಗಲೇ ಏನು ವಿದ್ಯಾರ್ಥಿನಿಯರಿಗೆ ಪಾಸಿಟಿವ್ ಬಂದಿರೋದ್ರಿಂದ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ? ಎಷ್ಟು ಜನರಲ್ಲಿ ಈಗ ಕಾಣಿಸ್ಕೊಂಡಿದೆ ಕಾಲಾರ ಭೀತಿ? ಈಗಾಗಲೇ ನೋಡಬಹುದು. ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಕಳೆದ 3 ದಿನಗಳ ಹಿಂದೆ ಮಲ್ಲೇಶ್ವರಂ ಪಿಜಿಯಲ್ಲಿ ಒಂದು ವಿದ್ಯಾರ್ಥಿನಿಗೆ ಕಾಲರ ಬಂದಿತ್ತು. ಆದ್ರೆ ಅದು ಟೆಸ್ಟ್ ಮಾಡಿದಾಗ ಎಲ್ಲೊಂದ್ ಕಡೆ ನೆಗೆಟಿವ್ ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ನಿಟ್ಟುರಿಸಿಬಿಟ್ಟಂತಹ ಬಿಬಿಎಂಪಿ ಹಾಗೂ ಸರ್ಕಾರ. ಆದ್ರೆ ನಿನ್ನೆ ಇದ್ದಕ್ಕಿದ್ದಂಗೆ ಏನೊಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಸುಮಾರು 47 ಜನಕ್ಕೆ ಒಂದು ರೀತಿ ಅಸ್ವಸ್ಥರಾಗಿರ್ತಾರೆ. ಅಸ್ವಸ್ಥಗೊಂಡ ನಂತರ ಅವ್ರನ್ನ ಕೂಡಲೇ ಏನೊಂದು ಸ್ಥಳೀಯ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸೇರಿಸಿ ಅವ್ರನ್ನ ಏನೊಂದು ಚಿಕಿತ್ಸೆಗೆ ಒಳಪಡಿಸಿದಾಗ ಸುಮಾರು 47 ಜನರಲ್ಲಿ ಒಬ್ಬರಿಗೆ ಮಾತ್ರ ಏನೊಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಏನೊಂದು ಕಾಲರ ಪತ್ತಾಗಿರುವಂಥದ್ದು. ಈಗಾಗಲೇ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಐಸಿಯುನಲ್ಲಿ ಅಡ್ಮಿಟ್ ಮಾಡಿರುವಂಥದ್ದು. ಉಳಿದಂತೆ 46 ಜನರ ರಿಪೋರ್ಟ್ ಕೂಡ ಇನ್ನು 3 ದಿನದಲ್ಲಿ ಅಂದ್ರೆ ನಾಳೆ ಸಂಜೆ ಒಳಗೆ ಬರುತ್ತೆ. ಆಗ ಗೊತ್ತಾಗುತ್ತೆ ಏನು ಕಾಲರ ಇದೆಯೋ ಇಲ್ವಾ ಅಂತ. ಆದ್ರೆ ಸದ್ಯದ ಮಟ್ಟಿಗೆ ಏನು ಒಬ್ಬರಿಗೆ ಮಾತ್ರ ಕಾಲರ ಬಂದಿದೆ ಅಂತ ಕೂಡ ಡಾಕ್ಟರ್ ಇಲ್ಲಿ ಖಚಿತಪಡಿಸ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಏನು BMRC ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಚೆಕಪ್ಗೆ ಮುಂದಾಗಿರುವಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನಲ್ಲಿ ಶುದ್ಧ ಕುಡಿಯುವ ನೀರು ಇರುತ್ತೆ, ಶುದ್ಧ ಕುಡಿಯುವ ನೀರಿನ ಘಟಕದ ಎಲ್ಲನೂ ಕೂಡ ನೀರನ್ನೆಲ್ಲ ಕೂಡ ಕ್ಲೀನ್ ಮಾಡ್ತಿರೋ ಒಂದು ಕಡೆ. ಮತ್ತೊಂದು ಕಡೆ ಆ ನೀರಿನ ಒಂದು ತಪಾಸಣೆಗೆ ಕಳಿಸಿರುವಂಥದ್ದು ಇಂಜಿನಿಯರ್ಗಳಿಗೆ ಹೇಳ್ಬಿಟ್ಟು ತಪಾಸಣೆ ಕಳಿಸಿರುವಂಥದ್ದು. ಆ ನೀರು ವರದಿನೂ ಕೂಡ ನಾಳೆ ಸಂಜೆ ಒಳಗೆ ಬರುತ್ತೆ. ಇವೆಲ್ಲನೂ ಕೂಡ ಕ್ರೋಢೀಕರಿಸಿ ನಾಳೆ ಯಾರಿಗೆ ಕಾಲರ ಬಂದಿದೆ, ಇನ್ನು ಎಷ್ಟು ಜನಕ್ಕೆ ಬಂದಿದೆಯೋ ಅಥವಾ ಇಲ್ವೊಂದನ್ನು ಕೂಡ ಕನ್ಫರ್ಮ್ ಮಾಡ್ತಾರೆ. ಸದ್ಯಕ್ಕೆ ಏನು ಇವತ್ತು 46 ಜನದಲ್ಲಿ ಒಂದು 6 ಜನಕ್ಕೆ ಮಾತ್ರ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು. ಉಳಿದಂತ 40 ಜನ ಇವತ್ತು ಆಸ್ಪತ್ರೆಯಿಂದ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಹೇಶ್. ಈಗ ವಿದ್ಯಾರ್ಥಿನಿಯರಿಗೆ ಕಾಲಾರ ಭೀತಿಯ ಆತಂಕದ ಹಿನ್ನೆಲೆಯಲ್ಲಿ ಟೆಸ್ಟ್ಗೂ ಕೂಡ ಕಳಿಸ್ಕೊಡ್ಲಾಗಿದೆ. ಬ್ಲಡ್ ರಿಪೋರ್ಟ್ ಅನ್ನ ಬಂದ ನಂತರ ಅಷ್ಟೇ ಮತ್ತಷ್ಟು ಮಾಹಿತಿ ಕೂಡ ಲಭ್ಯ ಆಗಲಿದೆ. ಸದ್ಯಕ್ಕಂತೂ ಕಾಲಾರ ಭೀತಿಯ ಹಿನ್ನೆಲೆಯಲ್ಲಿ ಯಾರು ಕೂಡ ಆರೋಗ್ಯದ ಬಗ್ಗೆ ಕೇರ್ ಮಾಡದೆ ಇರಬಾರ್ದು ಅಂತ ಹೇಳಿ ಆರೋಗ್ಯ ಇಲಾಖೆ ಈಗಾಗಲೇ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಕಾಲಾರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಯನ್ನು ಪ್ರತಿಯೊಬ್ಬರೂ ಕೂಡ ಅನುಸರಿಸಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.